ಮೇಡಮ್ ಅವ್ರ ಕಮ್ಮಿ ಯಾಕೆ ತಗೋಬೇಕು, ನಾವು ಹೊರಗಡೆ ಯಾಕೆ ತಗೋಬೇಕು? ನಮ್ಮ ವಯಸ್ಸು ಬಂತು ಹೆಂಗ್ ಸ್ಪಂದಿಸುತ್ತೆ ಹಂಗೆ ತಗೊಬೇಕ್ರಿ. ಅಂದ್ರೆ ಮಾತ್ರೆ ತಗೊಂಡ್ರೆ ಏನ್ ತಪ್ಪು? ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಔಷಧಿಗಳನ್ನು ಹೊರಗಡೆ ಬರೆದುಕೊಡಲಾಗಿತ್ತು. ಆದರೆ ಆಸ್ಪತ್ರೆ ಸಿಬ್ಬಂದಿಯನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದ ಬಳಿಕ ಆ ಔಷಧಿಗಳನ್ನ ಮರಳಿ ಕೊಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲೇ ಔಷಧಿಗಳನ್ನ ನೀಡಿದ ಘಟನೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲೇ ರೋಗಿಗಳಿಗೆ ವೈದ್ಯಕೀಯ ಔಷಧಿ ಸಿಗಬೇಕು ಎಂಬ ಆರೋಗ್ಯ ಇಲಾಖೆಯ ಕಟ್ಟುನಿಟ್ಟಿನ ನಿಯಮ ಇದ್ದರೂ ಕುಷ್ಟಗಿ ಸಾರ್ವಜನಿಕ ಆಸ್ಪತ್ರೆ ಅಧಿಕಾರಿಗಳು ಮಾತ್ರ ಹೊರಗಡೆ ಔಷಧಿ ಬರೆದುಕೊಟ್ಟಿದ್ದಾರೆ. ಈ ವಿಷಯವನ್ನ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಪ್ರಶ್ನೆ ಮಾಡಿದಾಗ ನಾನು ಜನೌಷಧಿ ಮಳಿಗೆಯಲ್ಲಿ ಪಡೆಯಲಿ ಅಂತ ಬರೆದುಕೊಟ್ಟಿದ್ದೆ ಎಂದು ಸಬೂಬು ಹೇಳಿ ಪುನಃ ಖಾಸಗಿ ಮೆಡಿಕಲ್ಗೆ ಒಪ್ಪಿಸಿ ಸರ್ಕಾರಿ ಆಸ್ಪತ್ರೆಯ ಔಷಧಿ ನೀಡಿದ್ದಾರೆ. ಇದಲ್ಲದೆ ಸರ್ಕಾರಿ ನಿಯಮ ಪ್ರಶ್ನೆ ಮಾಡಿದ ಕೆಆರ್ಎಸ್ ಕಾರ್ಯಕರ್ತ ಮಂಜುನಾಥ ಹಿರೇಮಠ ಜೊತೆ ವಾಗ್ವಾದ ನಡೆಸಿದ್ದಾರೆ. ಮಧ್ಯಾಹ್ನ ಕೊಡ್ಬೇಕು, ಇವು 27 ಮೇಡಮ್ ಇವು ಇಲ್ಲಿ ನಮ್ಮ ಇದ್ರೊಳಗಿಲ್ಲ ರೀ, ಆಸ್ಪತ್ರೆ ಒಳಗಿಲ್ಲ. ಅವ್ನು ಹೊರಗಡೆ ಅಲ್ಲ ಇಲ್ಲ, ಅದಾಯ್ತು ಓಕೆ ರೀ. ಜನ ಔಷಧಿಯಲ್ಲಿ ಅಥವಾ ಎಲ್ಲೋ ತಗೊಂಡ್ರು, ಹೊರಗಡೆ ಅಂತೂ ಬರೀ ಅಂತ ರೂಲ್ಸ್ ಇಲ್ಲಲ್ಲ. ಹೌದೌದು, ನಾನು ಅವ್ರಿಗೆ ಜನ ಔಷಧಿನಲ್ಲೇ ತಗೊಳ್ಳಿ ಅಂತ ಮೇಡಮ್ ಅವ್ರು ಜನ ಔಷಧಿಯಲ್ಲಿ ದುಡ್ಡು ಕೊಡಲೇಬೇಕಲ್ಲ ಸಾರ್ವಜನಿಕರು. ಹೌದು ಇರ್ಲಿ ಮೇಡಮ್, ಈಗ ಅದನ್ನು ಹೊರಗಡೆ ಔಷಧಿಯಲ್ಲಿ ಫ್ರೀ ಕೊಡಲ್ಲ ಮೇಡಮ್. ಮೇಡಮ್ ಅವ್ರ ಕಮ್ಮಿ ಯಾಕೆ ತಗೋಬೇಕು, ನಾವು ಹೊರಗಡೆ ಯಾಕೆ ತಗೋಬೇಕು? ಸಾರ್ವಜನಿಕ ನಮ್ಮ ವಯಸ್ಸು ಬಂತು ಹೆಂಗ್ ಸ್ಪಂದಿಸುತ್ತೆ ಹಂಗೆ ತಗೊಬೇಕ್ರಿ. ಅಂದ್ರೆ ಮಾತ್ರೆ ತಗೊಂಡ್ರೆ ಏನ್ ತಪ್ಪು? ಇಲ್ಲಿ ತಗೊಂಡ್ರೆ ತಪ್ಪಿಲ್ಲ. ಇದು ಸರ್ಕಾರಿ ಆಸ್ಪತ್ರೆ ಒಳಗಿರಂತ ಮೆಡಿಸಿನ್ ಶಾಪ್ ಅಲ್ಲಿ ಇವು ಇಲ್ಲ, ಅವೈಲೇಬಲ್ ಇಲ್ಲ ರೀ. ನಾವು ನಿಮಗೆ ಸ್ವಲ್ಪ ಕೂಸು ತಗೋಕ ಕಮ್ಮಿ ಐತೆ, ಇನ್ಫೆಕ್ಷನ್ ಆಗಬಾರ್ದು ಅಂತ ಒಂದು ಒಳ್ಳೆ ಗುಳಿಗೆ ಬರ್ಕೊಂಡು ಒಳಗಡೆ ಇದು ವಾಪಸ್ ಕೊಟ್ಬರ್ರಿ. ನನ್ನ ಹತ್ರ ಇದಾಗ ಕೊಟ್ಟಿದ್ದೀನಿ, ಅದನ್ನೇ ತಗೊಂಡ್ರಿ. ನನ್ನ ಹತ್ರ ಒಂದು ಮಲಾಮೈತ್ ಕೊಡ್ತೀನಿ. ಬರ್ದಿರೋದು ಯಾಕೆ ಮೇಡಮ್ ಹಂಗ? ರೀ ಬರ್ದಿರೋದಂದ್ರೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬರ್ದಿರೋದು. ನನಗೆ ಅದ್ರಾಗ ಏನು ನಾನೇನು ಬೇರೆ ದುರ್ದೃಶ್ಯದಿಂದ ಬರ್ದಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೂಲ್ಸ್ ಗೊತ್ತಿದೆ. ಆಯ್ತು ರೀ, ರೂಲ್ಸ್ ಬರಿಬಾರ್ದು. ಈಗ ಬರ್ದಿದೀವಿ, ವಾಪಸ್ ಕೊಟ್ಬರ್ರಿ. ಮತ್ತೆ ಬರ್ದ್ರಿ ಹೆಂಗ ಮೇಡಮ್? ರೀ ಬರ್ದ್ರೆ ನಾನು ಜನ ಔಷಧಿನಲ್ಲಿ ತಗೊಳ್ರಿ ಅಂತ ನಿಮ್ಗೆ ಒಳ್ಳೇದಕ್ಕೆ ಬರ್ದಿರೋದು. ನನಗೇನು ಇದಿಲ್ಲ. ರೆಕಾರ್ಡ್ ಆಗ್ತದ್ರಿ, ಅದಕ್ಕೇನಿಲ್ಲ ರೀ. ಅವ್ರದ್ದೇ ಯಾಕ್ರಿ ರೆಕಾರ್ಡ್ ಮಾಡ್ತಾ ಇದೀಯಾ? ಯಾರು ಪರ್ಮಿಷನ್ ತಗೊಂಡು ರೆಕಾರ್ಡ್ ಮಾಡ್ತಾ ಇದೀಯ? ಏನ್ರಿ ಮೇಡಮ್, ಪರ್ಮಿಷನ್ ಯಾರ್ದು ಬೇಕಾಗಿಲ್ಲ ನಮಗೆ. ನಾವು KRS ಪಕ್ಷದವರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು. ಇರ್ಲಿ, ಅದನ್ನ ವಾಪಸ್ ಕೊಡಿ. ನಾವು ತಾವು ಮಾಡಿರೋದು ತಪ್ಪೇ ಅಲ್ಲ ಇದು. ರೀ ತಪ್ಪಲ್ಲ ರೀ, ವಾಪಸ್ ಕೊಡ್ರಿ. ವಾಪಸ್ ಯಾಕೆ ಕೊಡ್ಬೇಕು ಮೇಡಮ್? ಬರ್ದ್ರಿ ಯಾಕೆ ಅದನ್ನ? ಫಸ್ಟ್ ಯಾಕೆ ಬರ್ದ್ರಿ? ಫಸ್ಟ್ ಬರ್ದಿರೋದು ಯಾಕೆ? ನಿಮ್ಗೆ ಚೆನ್ನಾಗಾಗ್ಲಿ ಅಂತ ಬರ್ದಿದ್ದೀನಿ. ಒಳ್ಳೇದಕ್ಕ ಬರ್ತಾರ್ರಿ. ತಮ್ಮ ID ಕಾರ್ಡು ಹಾಕೊಂಡಿಲ್ಲ, ಏನಿಲ್ಲ. ಹಾಕೊಡ್ತೀವಿ ತಗೊಳ್ರಿ. ಏನ್ ID ಕಾರ್ಡ್ ಹಾಕಿರ್ಲಿಲ್ಲ ಅಂದ್ರೆ ID ಕಾರ್ಡ್ ಹಾಕೊಳ್ಳಿಲ್ಲ ಅಂದ್ರೂ ತಾವು ಹನುಮಂತ ಇದನ್ನ ತಗೊಂಡ ವಾಪಸ್ ಕೊಡ್ಸ್ಬರ್ಕೊಡ್ರಿ. ಎಲ್ಲಿ ತಂದಿದ್ದೀರ ಇದು? ಅದು ಏನೈತಿ ಅದಕ್ಕೆ ತಕ್ಕಂತ ಔಷಧಿನ ಇಲ್ಲಿ ಕೊಡ್ಬೇಕು ಮೇಡಮ್. ನಾನು ಅದನ್ನ ಆ ನಮೂನಿ ಇಲ್ಲ, ಬೇರೆ ಕೊಡ್ತೀನಿ. ಒಟ್ಟು ಅದಕ್ಕೆ ಕೊಟ್ಟು ಕಳಿಸ್ತೀನಿ. ನಾನು ನನ್ನ ಪೇಷಂಟ್ ಅದು, ನಾನು ನಿಮಗೆ ತೊಂದರೆ ಕೊಡಲ್ಲ. ನೀವು ರೆಕಾರ್ಡ್ ಮಾಡೋದು ಆಫ್ ಮಾಡ್ರಿ, ಪರ್ಮಿಷನ್ ತಗೊಂಡು ಇದು ಮಾಡಿ. ಮೇಡಮ್ ಅವರ ನೀವು ಪರ್ಮಿಷನ್ ತಗೊಂಡು ಹೊರಗಡೆ ಬರೀರಿ. ಮಾಡಿರೋ ತಾವು ತಪ್ಪು, ನಾನಲ್ಲ. ಈ ವಿಷಯವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತ ಮಂಜುನಾಥ ಹಿರೇಮಠ ಅವರು ಕೊಪ್ಪಳ DHO ಡಾಕ್ಟರ್ ಲಿಂಗರಾಜ್ ಅವರಿಗೆ ಮಾಹಿತಿ ನೀಡಿದಾಗ ಅವರು ಏನಂದ್ರು ನೀವೇ ಕೇಳಿ. ಸರ, ನಿನ್ನೆ ಕುಷ್ಟಗಿ ಆಸ್ಪತ್ರೆಗೆ ಭೇಟಿ ನೀಡಿದ್ವಿ ಸರ. ನಾವು ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಏನಂದ್ರೆ ಜನ ಹೇಳ್ತಾ ಇದ್ರು, ಇಲ್ಲ ರೀ ಮೆಡಿಸಿನ್ ಎಲ್ಲ ಹೊರಗಡೆ ಬರೀತಾರ. ಹೌದ್ರಾ? ಹಾ ಸರ್, ಆ ತರ. ಅದನ್ನ ನಿನ್ನೆ ನಾವು ಒಬ್ರು ಮೆಡಿಸಿನ್ ಬರ್ದಾಗ ಹೊರಗಡೆ ಕಳಿಸಿರೋದನ್ನ ಅದನ್ನ ವಿಡಿಯೋ ಸಮೇತ ನಾವು ಒಳಗೆ ಹೋಗಿ ಮೇಡಮ್ ಅವ್ರನ್ನ ಕ್ವಶನ್ ಮಾಡಿದ್ವಿ. ಮೇಡಮ್ ಅವರೇ, ತಾವ್ ಯಾಕೆ ಈ ತರ ಮೆಡಿಸಿನ್ ಎಲ್ಲ ಹೊರಗೆ ಬರಿತಾ ಇದ್ದೀರಾ ಅಂತೇಳಿ. ಅವರು ಇಲ್ಲ ರೀ, ನಾವು ಹೊರಗೆ ಬರ್ದವ್ರು ಒಂದು ಏನದು ನಮ್ಮ ಜನತಾ ಅಂತಂದು ಇದು ಬರ್ತಲ್ಲ ಸರ್, ಮೆಡಿಕಲ್ ಶಾಪ್ ನಲ್ಲಿ ತಗೊಂಡ್. ಹೌದಾ? ಸರಿ. ಅಲ್ರಿ, ಹಾ ಸರ್, ನನ್ನ ಔಷಧಿ ತಗೊಳ್ರಿ ಅಂತ ಯಾಕೆ ಹೇಳ್ತೀರಿ ನೀವು? ನೀವು ಖರೀದಿ ಮಾಡಿ ಕೊಡ್ರಲ್ಲ. ಅದೇ ಸರ್, ನಾವು ಅದನ್ನೇ ಕ್ವಶನ್ ಮಾಡಿದ್ವಿ ಸರ್. ನಾ ಹೇಳ್ತೀನಿ ಬಿಡ್ರಿ ಅವ್ರಿಗೆ, ಹಂಗಾದ್ರೆ ಬರ್ಕೊಡ್ಬಾರ್ದು ಅಂತ ಹೇಳಿ. ಅಲ್ಲ ಸರ್, ನಿನ್ನೆ ನಾನು ಬೇಕಂದ್ರೆ ಇದಕ್ಕೆ ವಾಟ್ಸಪ್ ಇದ್ರೆ ಸರ್ ಇದನ್ ಮಾಡ್ತೀನಿ. ಅಲ್ಲಿ ಬಾಜುಕ್ ಎಲ್ಲ ಗಟ್ರ ಎಲ್ಲ ತುಂಬಿ ತುಳುಕ್ತಾ ಇದೆ ಸರ್. ಆಮೇಲೆ ಎಲ್ರು ಮೆಡಿಸಿನ್ ಹೊರಗಡೆನೆ ಬರಿತಾ ಇದ್ದಾರೆ. ಎಲ್ಲಾ ಡಾಕ್ಟರ್ಸು ಹೊರಗಡೆ ಬರಿತಾ ಇದ್ದಾರೆ ಸರ್ ಮೆಡಿಸಿನ್. ಮತ್ತೆ
ಅಲ್ಲೇ ಒಳಗಡೆ ಇದ್ರು ಈಗ ನೀವು ಹೇಳಿದ್ರಲ್ಲ ಇಮಿಡಿಯೇಟ್ ಆಗಿ ನಾನು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು ಹೊರಗಡೆ ಔಷಧಿ. ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಡ್ಡಾಯವಾಗಿ ಔಷಧಿ ಕೊಡಬೇಕು, ಹೊರಗಡೆ ರೋಗಿಗಳನ್ನ ಕಳುಹಿಸಬಾರದು ಎಂಬ ನಿಯಮ ಮೀರಿ ನಡೆದುಕೊಂಡ ಕುಷ್ಟಗಿ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗೆ ಏನು ಕ್ರಮ ಆಗಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಶ್ರೀಧರ ಪೂಜಾರ್, ಪಬ್ಲಿಕ್ ನೆಕ್ಸ್ಟ್, ಕೊಪ್ಪಳ.